ಇದರಲ್ಲಿ ನೊರೆ ತುಂಬ ಚೆನ್ನಾಗಿ ಬರುತ್ತೆ, ಕಾಫಿ ಟೀಗೆ ತುಂಬ ಚೆನ್ನಾಗಿರುತ್ತೆ. ಓ, ಇದು ಎಲ್ಲ ಗೊತ್ತಿರ್ಬೇಕಾ? ಓಕೆ, ಹಂಗಾರೆ ಎದಕ್ಕೆ ಯೂಸ್ ಮಾಡೋ? ಬರೀ ಇದು ಒಂದೇ ತಂದ್ರೆ ಆಗಲ್ಲ. ಮ್ಯಾಕ್ಸಿಮಮ್ ಜನ ಕಾಫಿ ಟೀಗೆಲ್ಲ ತುಂಬ ಪ್ರಿಫರ್ ಮಾಡ್ತಾರೆ. ಇದು ಶುಭಮ್ ಅಂತ ಅಂದ್ಬಿಟ್ಟು, ಸೊ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ 4.5 ಫ್ಯಾಟ್ ಇರುತ್ತೆ, ಮತ್ತೆ 8.50 SNF ಇರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಓ ಹೌದಾ? ಓಕೆ. ಗ್ರೋತ್ಗೆ ಒಳ್ಳೆ ಫ್ಯಾಟ್, ಜಿಡ್ಡು ಬೇಕಲ್ಲ ಸರ್ ಬಾಡಿಗೆ. ಸೊ ಏಜ್ಡ್ ಪರ್ಸನ್ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಅಂತ ನೋಡ್ತಾರೆ, ಬಟ್ ಮಕ್ಕಳಿಗೆ ಅಂತವ್ರಿಗೆಲ್ಲ ತುಂಬಾ ಒಳ್ಳೇದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದು ಐಡೋಫೋರ್ ಸೊಲ್ಯೂಷನ್. ಕಾಲಿಂದ ಶೂಸ್ ಅಲ್ಲಿ ಏನಾದ್ರು ಕಂಟಾಮಿನೇಷನ್ ಇದ್ರೆ ಅದನ್ನ ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಇದನ್ನ ಐಡೋಫೋರ್ ಇದರಲ್ಲಿ ಡಿಪ್ ಮಾಡ್ಕೊಂಡು ಒಳಗೆ ಬರಬೇಕು. ಓಹೋ, ಸೊ ಇಲ್ಲೇ ಸೊ ಕ್ಲೀನ್ ಆಗುತ್ತೆ. ಅದು ಕ್ಲೀನ್ ಆಗಿ ಮತ್ತೆ ಇಲ್ಲಿ ಮ್ಯಾಟ್ ಅಲ್ಲಿ ಒರೆಸ್ಕೊಂಡು. ಅದ್ಭುತ. ಒಂದು ಪವಿತ್ರವಾದ ಕೆಲಸ ಇದು. ದೇವ್ರ ಗುಡಿಗೆ ಬಂದಂಗೆ. ಅದ್ಭುತ. ಸರ್, ಇದು FSSAI ಇಂದ ನಾವು ಪರವಾನೆ ತಗೊಂಡಿರೋದು, ಲೈಸೆನ್ಸ್ ತಗೊಂಡಿರೋದು. ಸೊ ನಮ್ಮ ಏನು ಉತ್ಪಾದನೆ ಮಾಡ್ತೀವೋ ಅಷ್ಟು ಪ್ರಾಡಕ್ಟ್ಗೆ ನಾವು ಲೈಸೆನ್ಸ್ ತಗೊಂಡಿದ್ದೀವಿ. ಮತ್ತು ಇಲ್ಲಿ ನಾವು FSSC ವರ್ಷನ್ 22,000 ವರ್ಷನ್ 6 ಸರ್ಟಿಫಿಕೇಶನ್ ತಗೊಂಡಿದ್ದೀವಿ. ಈ ISO ಅಂತಾರೆ, ISO ಕೇಳಿರ್ಬೋದು. ISO ನೆಕ್ಸ್ಟ್ ವರ್ಷನ್ ಈಸ್ FSSC ಅಪ್ಗ್ರೇಡೆಡ್ ವರ್ಷನ್. ಸೊ ಅದನ್ನು ಸರ್ಟಿಫಿಕೇಶನ್ ತಗೊಂಡಿದ್ದೀವಿ. ಮತ್ತು ಕ್ವಾಲಿಟಿ ಮಾರ್ಕು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅವರು ಅವರು ಬಂದು ಆಡಿಟ್ ಮಾಡಿ ಸರ್ಟಿಫೈ ಮಾಡಿ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸೊ ಇದು ಸೂಪರ್ ಅನ್ನೋ ಸಿಂಬಲ್ಲು, ಕ್ವಾಲಿಟಿ ಮಾರ್ಕು. ಓಕೆನಾ? ಇದನ್ನ ನಮ್ಮ ಪ್ಯಾಕೆಟಲ್ಲಿ, ಈವನ್ ಪ್ಯಾಕೆಟಲ್ಲೂ ಬರುತ್ತೆ, ಆ ಲೋಗೋ ಯೂಸ್ ಮಾಡ್ತೀವಿ. ಸೊ ಇದನ್ನು ಅವರು ನಮಗೆ ಬೆಸ್ಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ತೀವಿ. ಈಗ ದಿನನಿತ್ಯ ನೀವೇನು ಪ್ರಾಡಕ್ಟ್ ಮಾಡ್ತೀರಿ ಅದು ಡೈಲಿ ಟೆಸ್ಟ್ ಆಗುತ್ತಾ ಸರ್? ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಟೆಸ್ಟ್ ಆಗುತ್ತೆ. ಇವನ್ ನಾ ಪ್ಯಾಕಿಂಗಲ್ಲೂ ತೋರಿಸ್ತೀನಿ. ಪ್ಯಾಕಿಂಗ್ ಎವ್ರಿ 20 ನಿಮಿಷಕ್ಕೆ ಒಂದ್ಸತಿ ಪ್ಯಾಕೆಟ್ ಟೆಸ್ಟ್ ಆಗ್ತಾ ಇರುತ್ತೆ. ಎಲ್ಲ ಟಿಲ್ ಕಸ್ಟಮರ್ಗೆ ಹೋಗೋಕ್ಕೂ ಮುಂಚೆ ಡಿಸ್ಪ್ಯಾಚ್ ಇಂದನೂ ತಂದು 1 ರೌಂಡ್ ಕ್ರಾಸ್ ವೆರಿಫೈ ಮಾಡ್ತೀವಿ. ಸರ್, ಇದು ಈ ಬ್ಲಾಕ್ ಮೇನ್ಲಿ ಹಾಲು ಮತ್ತು ಮೊಸರು ಸಂಸ್ಕರಣೆ ಬಿಲ್ಡಿಂಗ್. ಇಲ್ಲಿ ಬರೀ ಹಾಲು ಮತ್ತೆ ಮೊಸರು ಸಂಸ್ಕರಣೆ ನಡೆಯುತ್ತೆ. ಉಳಿದಂತಹ ಏನು ಉತ್ಪನ್ನಗಳಿದೆಯಲ್ಲ ಅದು ಇನ್ನೊಂದು ಬಿಲ್ಡಿಂಗ್ ಅಲ್ಲ. ಬನ್ನಿ ಒಳಗಡೆ. ಸೊ ಇದು ಇದು ಲ್ಯಾಬ್, ಮೇನ್ ಲ್ಯಾಬ್ ಇದು. ಸೊ ಇಲ್ಲಿ ರಾ ಮಿಲ್ಕು ಮತ್ತೆ ಪ್ರೋಸೆಸ್ ಮಿಲ್ಕು, ಏನ್ ಕಚ್ಚಾ ಹಾಲು ಅಂತ ಹೇಳ್ತೀವಲ್ಲ, ಈಗ ನೀವು ಹೇಳಿದ್ರಲ್ಲ, ಹೌದು, ಶೀತಲ್ ಕೇಂದ್ರದಿಂದ ಬಂದಿರೋದು, BMC ಇಂದ ಬಂದ ಪ್ರತಿಯೊಂದು ಹಾಲನ್ನು ಇಲ್ಲಿ ಟೆಸ್ಟಿಂಗ್ ಆಗತ್ತೆ. ಇಲ್ಲಿ ಶಿಫ್ಟ್ ಅಲ್ಲಿ ಒಬ್ರು ಕೆಮಿಸ್ಟ್ ಇರ್ತಾರೆ. ಸೊ ಎಲ್ಲಾರು BSc ಮತ್ತೆ MSc ಮಾಡಿರೋ ಅಂತವರೇ ಇರೋದು ಇಲ್ಲಿ ನಮ್ಮಲ್ಲಿ. ಎಲ್ಲ ಮ್ಯಾಕ್ಸಿಮಮ್ 90% ಎಲ್ಲ MSc ಮಾಡಿರೋರೆ, ಬಟ್ ದೇ ಆರ್ ಅಪಾಯಿಂಟೆಡ್ ಆನ್ BSc ಬೇಸಿಸ್. ಬನ್ನಿ, ಪ್ರೋಸೆಸ್ ನೋಡ್ಬೋದಾ? ಶೋರ್. ಓಕೆ. ಸೊ ಇಲ್ಲೇನು ಹಾಲಿನ ಸ್ಯಾಂಪಲ್ ಇಟ್ಟಿದ್ದೀರಿ? ಸರ್, ಇದು ನಿನ್ನೆ ಬಂದಿರತ್ತಲ್ಲ ಟ್ಯಾಂಕರು, ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಯಾರಿಗಾರು ಏನಾದ್ರು ಕ್ವಾಲಿಟಿ ಡಿಫ್ರೆನ್ಸ್ ಅಂತ ಅನ್ಸಿದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಇಟ್ಟಿರೋದು. ನಿನ್ನೆ ಫೈನಲ್ ಅಂತ ಏನಿಲ್ಲ ಅಲ್ಲ, ನಾವು ಮಾಡಿರೋದೇ ಫೈನಲ್ ಡಿಕ್ಲೇರ್ ಆಗಿರುತ್ತೆ. ಈಗ ಚಿಲ್ಲಿಂಗ್ ಸೆಂಟರ್ ಇಂದ ಕೊಟ್ಟಿರ್ತಾರೆ, BMC ಇಂದ ಕೊಟ್ಟಿರ್ತಾರೆ, ಇಲ್ಲ ನೀವು ಕ್ವಾಲಿಟಿ ಕಮ್ಮಿ ಕೊಟ್ಟಿದ್ದೀರಾ ಅಂತ ನಮ್ಮನ್ನ ಇದ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಯಾವ್ದೇ ರೀತಿ ದೂಷಣೆ ಮಾಡಿದ್ರು ಅವ್ರು ಸ್ಯಾಂಪಲ್ ಸ್ಟೋರ್ ಮಾಡಿರ್ತೀವಿ 24 hours. ಸೊ ಬಂದು ಅವ್ರು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಸೊ ಇದು ಮೊಸರು ನಾವು ಎಷ್ಟು ಡೈಲಿ ಪ್ರೊಡಕ್ಷನ್ ಆಗತ್ತಲ್ಲ, ಒಂದೊಂದು ಬ್ಯಾಚಲ್ಲಿ ಒಂದೊಂದು ಪ್ಯಾಕೆಟ್ ತಂದು ಇಟ್ಟಿರ್ತೀವಿ. ಸೊ 4 ದಿವಸದ ಪ್ರೊಡಕ್ಷನ್ ಏನು ಯೂಸ್ ಬೈ ಡೇಟ್ ಕೊಡ್ತೀವೋ ಅಷ್ಟು ಇರುತ್ತೆ. 4 ದಿವಸ ಎಂಡ್ ಆಫ್ ದ ಶೆಲ್ಫ್ ಲೈಫ್, ಎಂಡ್ ಆಫ್ ದ ಡೇಲಿ ನೋಡ್ಬಿಟ್ಟು ವೆರಿಫೈ ಮಾಡಿ ಚೆನ್ನಾಗಿದೆಯಾ ಅಂತ ಅದು ಒಂದು ದೃಢೀಕರಣ ಮಾಡ್ಕೊತೀವಿ. ಇದು ಶೆಲ್ಫ್ ಲೈಫ್ ಅನಾಲಿಸಿಸ್ ಅಂತ. ನಿಮ್ದು ಹಾಲು ಶೆಲ್ಫ್ ಲೈಫ್ ಟೈಮ್ ಎಷ್ಟು? ಅದೇ ಸರ್, ಹಾಲು 2 days ಕೊಡ್ತೀವಿ. 2 days. ಮೊಸರು 4+5 5 days. ಹಿಂಗೆ ಇದರಲ್ಲಿ ಇಟ್ಟಿರ್ಬೇಕಾ? ಇದರಲ್ಲಿ ಇಟ್ಕೊಂಡಿರ್ತೀವಿ. ಇದು ನಮ್ಮ ಸರ್, ಹೌದು ಸರ್, ನಾವು ಪ್ಯಾಕೆಟ್ ಮೇಲೆ ಹಾಕಿದೀವಿ ಸ್ಟೋರೇಜ್ ಅಟ್ 4 degree ಟೆಂಪರೇಚರ್ ಅಂತ.
ಲೆಸ್ ಈಗ ಅಂದ್ರೆ ಈಗ ಇನ್ನೊಂದು ಡೌಟ್ ಇದೆ ಜನಕ್ಕೆ, ಬಂದ ತಕ್ಷಣ ಹಾಲು ಕಾಯಿಸಿ ಇಟ್ಟುಬಿಟ್ರೆ ಚಿಂತೆ ಇಲ್ಲ, ಫ್ರಿಜ್ಜಿನಲ್ಲಿ ಇಡಬೇಕಾಗಿಲ್ಲ ಅಂತಾರೆ. ಹೇಗೆ ಕಾಯಿಸಿ ಇಡಬೇಕಾ ಅಥವಾ ಅವಶ್ಯಕತೆ ಏನಿಲ್ಲ ಸರ್. ಹಾಲು ತಂದ ತಕ್ಷಣ ನೀವು ಉಪಯೋಗಿಸ್ತೀವಿ ಅಂದ್ರೆ ಕಾಯಿಸಿ ಉಪಯೋಗಿಸಿ, ಇಲ್ಲ ಸ್ಯಾಚೆಟ್ಟು ಇಟ್ಕೊಳ್ಳಿ. ಸ್ಟೋರೇಜು ಫ್ರಿಜ್ ಕಂಡೀಷನ್ ಚೆನ್ನಾಗಿತ್ತು ಅಂದ್ರೆ ಹಂಗೆ ಇಟ್ರೆ ನೀವು ಯಾವಾಗ ಬೇಕಾದ್ರೆ ಎತ್ಕೊಂಡು, ಬಟ್ ಎತ್ಕೋಬೇಕಾದ್ರೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗಿಸಿ. ಯಾಕಂದ್ರೆ ಹಾಲಲ್ಲಿ ಏನಂದ್ರೆ ಫ್ಯಾಟ್ ಅಂಶ ಪ್ಯಾಕೆಟ್ಗೆ ಮೆತ್ಕೊಂಡ್ಬಿಡುತ್ತೆ. ಜನ ಏನಂತಂದ್ರೆ ಪ್ಯಾಕೆಟ್ ಮೆತ್ಕೊಂಡಿರುತ್ತೆ, ಮಿಕ್ಸ್ ಮಾಡಲ್ಲ, ಸುಮ್ಮನೆ ಹಂಗೆ ಪೋರ್ ಮಾಡ್ಕೊಂತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಹಾಲು ನೀರು ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಅದರಲ್ಲಿರೋ ಜಿಡ್ಡಿನ ಅಂಶ ಎಲ್ಲ ಪ್ಯಾಕೆಟ್ ಮೇಲೆ ಮೆತ್ತಿರುತ್ತೆ. ಈಗ ಎಕ್ಸಾಂಪಲ್, ಇದು 3% ಫ್ಯಾಟು, ಇದು 3% ಫ್ಯಾಟು. ಓಕೆನಾ, 3% ಫ್ಯಾಟು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಮೆತ್ಕೊಂಡಿರೋದು. ನೀವು ಏನಂದ್ರೆ ಈಗ 2 ಡೇಸ್ ಕೊಟ್ಟಿರ್ತೀವಿ, 2 ಡೇಸ್ ಉಪಯೋಗಿಸಕ್ಕಾಗಿರಲ್ಲ, ಫ್ರಿಜ್ಜಲ್ಲಿ ಹಂಗೆ ಇಟ್ಟಿರ್ತಾರೆ, ಇಲ್ಲೆಲ್ಲ ಮೆತ್ತಿರುತ್ತೆ. ಸೊ ಏನಾಗುತ್ತೆ, ಜನ ಹಿಂಗ್ ಚೆನ್ನಾಗಿ ಹಿಂಗ್ ಮಿಕ್ಸ್ ಮಾಡಿಬಿಟ್ರೆ ಈ ಫ್ಯಾಟು ಮಿಲ್ಕ್ ಮಿಕ್ಸ್ ಆಗ್ಬಿಡುತ್ತೆ. ಸೊ ಅವಾಗ ನಿಮ್ಗೆ ನೀಟಾಗಿ ಹಾಲಿಗೆ ಬರುತ್ತೆ. ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಕೆನೆ ಎಲ್ಲ ಆದ್ಮೇಲೆ ಹೋಗ್ಬಿಟ್ರೆ ನಿಮ್ಗೆ ಹಾಲು ಸಪ್ಪೆ ಫೀಲ್. ನನಗೆ ಇನ್ನೊಂದು ಬಹಳ ಕುತೂಹಲಕಾರಿ ಹೇಳಿದ್ರಿ, ಬೇರೆ ಬೇರೆ ಕಲರ್ ಅಲ್ಲಿ ಬೇರೆ ಬೇರೆ ಇದರಲ್ಲಿ ಬರುತ್ತೆ ಅಂತ, ಒಂಚೂರು ಇದು ನಂದಿನಿ ಟೋನ್ ಮಿಲ್ಕ್ ಅಂತ ಅಂದ್ಬಿಟ್ಟು, ಇದರಲ್ಲಿ 3% ಫ್ಯಾಟ್ ಇರುತ್ತೆ, 8.5% SNF ಇರುತ್ತೆ. ಸೊ ಇದನ್ನ ಎಲ್ಲ ವಯಸ್ಸಾಗಿರೋರು ಎಲ್ಲ ಕುಡಿಬೋದು, ಸೂಟಬಲ್ ಆಯ್ತಾ. ಇದ್ರ ನೆಕ್ಸ್ಟ್ ಬರುವಂಥದ್ದು ಹೋಮೋಜಿನೈಸ್ ಕೌ ಮಿಲ್ಕ್ ಅಂತ ಅಂದ್ಬಿಟ್ಟು, ಗ್ರೀನ್ ಕಲರ್ ಪ್ಯಾಕೆಟ್ ಅಂತ ಏನು ಹೇಳಿದೆ ಅಲ್ವಾ, ಇದರಲ್ಲಿ ಅಡಿಷನಲಿಗೆ ಹೋಮೋಜಿನೇಷನ್ ಅಂತಂದು ಒಂದು ಪ್ರೋಸೆಸ್ ಎಕ್ಸ್ಟ್ರಾ ಮಾಡಿರ್ತೀವಿ ನಾವು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಹಾಲು ಹೋಮೋಜಿನೈಸರ್ ಮುಖಾಂತರ ಪಾಸ್ ಆಗಿರುತ್ತೆ. ಸೊ ಈ ಹಾಲಲ್ಲಿ ಏನು ಹೇಳಿದ್ನಲ್ಲ ನಾನು, ಜಿಡ್ಡಿನ ಅಂಶ ಪ್ಯಾಕೆಟ್ಗೆ ಮೆತ್ಕೊಂಡಿರುತ್ತೆ ಅಂತ, ಆದರೆ ಈ ಪ್ಯಾಕೆಟಲ್ಲಿ ಮೆತ್ಕೊಳ್ಳಲ್ಲ. ಕಾರಣ ಇಷ್ಟೇ, ಹೋಮೋಜಿನೈಸ್ ಆಗಿರುತ್ತೆ. ಅಂದ್ರೆ ದೊಡ್ಡ ಫ್ಯಾಟ್ ಕಣಗಳ ಫ್ಯಾಟ್ ಗ್ಲಾಬ್ಯೂಲ್ಸ್ ಅಂತ ಹೇಳ್ತೀವಿ, ದೊಡ್ಡ ಕಣಗಳನ್ನ ಸಣ್ಣದಾಗಿ ಈವನ್ಲಿ ಬ್ರೇಕ್ ಆಗಿರುತ್ತೆ ಆ ಮಿಷಿನಲ್ಲಿ ಪ್ರೋಸೆಸ್ ಮಾಡಿದಾಗ. ಸೊ ಆಗೇನಾಗುತ್ತೆ, ಫ್ಯಾಟು ಸಣ್ಣದಾಗಿರೋದ್ರಿಂದ ನಿಮ್ಗೆಲ್ಲೂ ಪ್ಯಾಕೆಟ್ ಮೆತ್ತಲ್ಲ, ಮತ್ತೆ ಇದರಲ್ಲಿ ನೊರೆ ತುಂಬ ಚೆನ್ನಾಗಿ ಬರುತ್ತೆ, ಕಾಫಿ ಟೀಗೆ ತುಂಬ ಚೆನ್ನಾಗಿರುತ್ತೆ. ಓ, ಇದು ಎಲ್ಲ ಗೊತ್ತಿರ್ಬೇಕಾ? ಓಕೆ, ಹಂಗಾರೆ ಎದಕ್ಕೆ ಯೂಸ್ ಮಾಡೋ, ಬರೀ ಇದು ಒಂದೇ ತಂದ್ರೆ ಮ್ಯಾಕ್ಸಿಮಮ್ ಜನ ಕಾಫಿ ಟೀಗೆಲ್ಲ ತುಂಬಾ ಪ್ರಿಫರ್ ಮಾಡ್ತಾರೆ. ಹೌದಾ? ಅಂದ್ರೆ ಕಾಸ್ಟ್ ಒಂದಕ್ಕೊಂದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಕೆಲವರು ಕಮ್ಮಿ ರೇಟ್ ಬೇಕು ಅಂದವ್ರು ಇದು ತಗೋತಾರೆ. ಕಾಫಿ ಟೀ ಮಾಡ್ಬೇಕಂದ್ರೆ ಇದ್ರಲ್ಲೂ ಚೆನ್ನಾಗಾಗುತ್ತೆ, ಬಟ್ ನೀರ್ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಚೂರು ನೀರ್ ಮಿಕ್ಸ್ ಮಾಡಿದ್ರು ತಡೆಯುತ್ತೆ. ಯಾಕಂದ್ರೆ ಹೋಮೋಜಿನೇಷನ್ ಆಗಿರೋದ್ರಿಂದ ಹಾಲು ನಿಮ್ಗೆ ಗಟ್ಟಿ ಫೀಲ್ ಕೊಡುತ್ತೆ, ಮತ್ತೆ ತುಂಬಾ ನೊರೆ ಜಾಸ್ತಿ ಬರುತ್ತೆ. ಕೆಲವರು ಕಾಫಿಗೆ ನೊರೆ ಜಾಸ್ತಿ ಇದ್ರೆ ಇಷ್ಟಪಡ್ತಾರೆ ಆ ತರ. ಸೊ ಏನಂದ್ರೆ ಮೇನ್ ಸರ್ ಫ್ಯಾಟ್ ಮೇಲೆನೆ ವೇರಿಯಂಟ್ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ. ಇದ್ರ ನೆಕ್ಸ್ಟ್ ಬರೋದು ಇದು ಫ್ಯಾಮಿಲಿ ಪ್ಯಾಕ್ ಅಂತ, NSP ಅಂತ, ನಂದಿನಿ ಸ್ಪೆಷಲ್ ಟೋನ್ ಮಿಲ್ಕ್ ಅಂತ. 4% ಫ್ಯಾಟ್ ಇರುತ್ತೆ, 9% SNF ಇರುತ್ತೆ. ಸೊ ಇದು ಕಾಫಿ ಟೀಗೆ ಮೋಸ್ಟ್ ಆಫ್ ದ ಈ ಹೋಟೆಲ್ಸ್ಗಳು ಅವರೆಲ್ಲ ಇದು ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಹಾಲು ತುಂಬಾ ಗಟ್ಟಿ ಬರುತ್ತೆ. ಸೊ ಅವ್ರಿಗೆ ಒಂಚೂರು ನೀರು ಹಾಕಿ ಕುದಿಸಿದ್ರು ಹಾಲು ಚೆನ್ನಾಗಿ ಬರುತ್ತೆ, ಆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆಯ್ತಾ. ಬಟ್ ಇದು ಆರೋಗ್ಯ ಈಗ ಅಂಥದ್ದೇನು ಬರಲ್ಲ, ಯಾರು ಏನು ತಗೋಬೇಕು ಹಂಗೇನಿದೆಯಾ? ಇಲ್ಲ ಸರ್, ಅಲ್ಲ, ಎಲ್ಲನೂ ಒಳ್ಳೇದೆ. ಆಯ್ತಾ. ಇದು ಶುಭಮ್ ಅಂತ ಅಂದ್ಬಿಟ್ಟು, ಸೊ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ 4.5 ಫ್ಯಾಟ್ ಇರುತ್ತೆ, ಮತ್ತೆ 8.50 SNF ಇರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಗ್ರೋತ್ಗೆ ಒಳ್ಳೆ ಫ್ಯಾಟ್, ಜಿಡ್ಡು ಬೇಕಲ್ಲ ಸರ್ ಬಾಡಿಗೆ. ಸೊ ಏಜ್ಡ್ ಪರ್ಸನ್ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಅಂತ ನೋಡ್ತಾರೆ, ಬಟ್ ಮಕ್ಕಳಿಗೆ ಅಂತವ್ರಿಗೆಲ್ಲ ತುಂಬಾ ಒಳ್ಳೇದು. ಹಂಗಾದ್ರೆ ನೀವು ಹೇಳ್ತಾ ಇರೋದು, ಈಗ 1 ಲೀಟರ್ ಹಾಲು ಏನಾದ್ರು ನೀವು ಮನೆಗೆ ತಗೋತಾ ಇದ್ರೆ ಹಿಂಗ್ ಡಿವೈಡ್ ಮಾಡ್ಕೊಳ್ಳೋದು ಒಳ್ಳೇದಾ? ಅವರು ಮಕ್ಕಳಿಗೆ ಅದು, ದೊಡ್ಡವ್ರಿಗೆ ಇದು ಮಾಡ್ಕೋಬಹುದು. ಕೆಲವೊಬ್ರು ನಮ್ಗೆ ಏನ್ ಅಭ್ಯಾಸ ಆಗ್ಬಿಟ್ಟಿದೆ, 1 ಲೀಟರ್ ತಗೊಂಡು ಹೋಗ್ಬಿಡ್ತೀವಿ. ಸೊ ಅದು ಅನುಭವದ ಅಂದ್ರೆ ತಿಳುವಳಿಕೆ ಕೊರತೆನೂ ಇರ್ಬೋದು ನಮ್ಗೆ. ನೀವು ಹೇಳಿದ್ದು ಒಳ್ಳೇದಾಯ್ತು. ಸರ್, ಈಗ ಇದನ್ನ N-Pro ಮಿಲ್ಕ್ ಅಂತ ಹೊಸದಾಗಿ ನಾವು ಲಾಂಚ್ ಮಾಡಿರೋದು ಮಿಲ್ಕ್. ಇದರಲ್ಲಿ 18% ಮೋರ್ ಪ್ರೋಟೀನ್ ಇದೆ ಅಂತ. ಆಯ್ತಾ, ಹೊಸದಾಗಿ ಮಾಡಿರೋದು. ಸೊ ಇದ್ರಲ್ಲಿ ಪ್ರೋಟೀನ್ ರಿಚ್. ಈಗ ಕೆಲವ್ರಿಗೆ ಇರುತ್ತಲ್ಲ, ಪ್ರೋಟೀನ್ ಜಾಸ್ತಿ ತಗೋಬೇಕು ಅಂತವ್ರು ಇಂಥ ಹಾಲು ತಗೋಬಹುದು, ಆಪ್ಷನ್ ಇದೆ. ಆಯ್ತಾ. ಮತ್ತೆ ಕೆಲವರಿಗೆ ನಂಗೆ ಸ್ವಲ್ಪ ಫ್ಯಾಟ್
ಜಾಸ್ತಿ ಬೇಕು ಅಂತ ಕೇಳ್ತಾರೆ. 6% ಇರುತ್ತೆ. ಓ ಹಾಂ, ಇದರಲ್ಲಿ ಅರ್ಧ ಅರ್ಧ. ಓಕೆ ಹಾಂ, 3% ಇದ್ರೆ ಇದರಲ್ಲಿ 6% ಫ್ಯಾಟು, 9% SNF ಇರುತ್ತೆ. ಆಯ್ತಾ, ಈಗ ತುಂಬಾ ಈ ಎಮ್ಮೆ ಹಾಲು ಅವೆಲ್ಲ ಸ್ವಲ್ಪ ಫ್ಯಾಟ್ ಜಾಸ್ತಿ ಅಲ್ಲ, ಆ ಥರ ಇಷ್ಟಪಡೋರು ಇಂಥದ್ದನ್ನು ಉಪಯೋಗಿಸ್ಬೋದು. ಸ್ವೀಟ್ಸು, ಮನೇಲಿ ಈಗ ಹಾಲು ತಗೊಂತಾರೆ, ಕೆನೆ ಸೆಪ್ರೇಟ್ ಮಾಡಿ ಬೆಣ್ಣೆ ಮಾಡ್ಕೋಬೇಕು, ಆ ಥರ ಆಪ್ಷನ್ಸ್ ಇರೋರೆಲ್ಲ ಈ ಥರ ಹಾಲು ತಗೋತಾರೆ. ಓಕೆ ಸರ್, ಇದು ನಾನು ಹೇಳದ್ನಲ್ಲ ದೇಸಿ ಹಾಲು ಅಂತ, ಹಾಂ, ಇದು ಸರ್. ಇದನ್ನು ಯಾರು ತಗೋಬಹುದು, ಇದನ್ನ ಯಾರು ಯೂಸ್ ಮಾಡ್ಬೋದು ಸರ್? ಎಲ್ಲರೂ ಉಪಯೋಗಿಸ್ಕೊಂಥದ್ದು. ಓಕೆ, ಈಗ ಹೊಸದಾಗಿ ಬಿಟ್ಟಿದ್ದೀರಿ? ಇಲ್ಲ ಸರ್, ಇದು ತುಂಬ ದಿವಸ ಆಯ್ತು. ತುಂಬ ದಿವಸ ಆಯ್ತು. ತುಂಬ ದಿವಸ ಆಗಿದೆ. ಇಷ್ಟು ಸರ್ ಮಿಲ್ಕ್ ವೇರಿಯಂಟ್ಸ್ ಅಲ್ಲಿ ಪ್ಯಾಕ್ ಮಾಡುವಂಥದ್ದು. ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗ್ತಿರೋದು ಯಾವುದು ಮೇಡಮ್? ಸರ್, ನಮ್ಮಲ್ಲಿ ಜಾಸ್ತಿ ಸೇಲ್ ಆಗೋದು ಇದು. ಹಾಂ, ಓಕೆ. ಓ, ಎಲ್ಲ ಸೇಲ್ ಆಗ್ತಿದೆ? ಎಲ್ಲ ಸೇಲ್ ಆಗುತ್ತೆ. ಹಾಂ ಹಾಂ, ಓಕೆ. ಹಾಂ, ಈಗ ಮನೆಯಲ್ಲಿ ಇದು ಒರಿಜಿನಲ್ ಹಾಲು ಅಂತ ಕಂಡುಹಿಡಿಯೋದು ಹೇಗೆ? ಕೆಮಿಕಲ್ ಬಳಸಿ ಹಾಲು ಮಾಡಿಬಿಡ್ತಾರೆ ಅಂತ ಎಲ್ಲೋ ನೋಡಿ. ಸರ್, ನಮಗೆ ವರ್ಷಾನುಗಟ್ಲೆಯಿಂದ ಟೆಸ್ಟಿಂಗ್ ಮಾಡಿ ನಮಗೆ ಹಾಲು ಮೂಸ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ಹಾಲಿನ ಘಮಕ್ಕೂ ಕೆಮಿಕಲ್ ಉಪಯೋಗಿಸಿದ್ರೆ, ನೀರು ಹಾಕಿದ್ರೆ, ಮತ್ತು ಹಾಲು ಹಿಂಗೆತ್ತಿ ಇದು ಮಾಡಿದಾಗ ನಿಮಗೆ ನೀರು ಮಿಕ್ಸ್ ಆಗಿದ್ರೆ ಬಿದ್ದೋಗ್ಬಿಡುತ್ತೆ. ಸೊ ಮತ್ತು ಅದಲ್ಲದೆ ನಮ್ಮದು ಎಕ್ವಿಪ್ಮೆಂಟ್ ಇದೆ, ಅದರಲ್ಲಿ ಅಡಲ್ಟ್ರೇಷನ್ನು ಎಷ್ಟೇ ಇದ್ದರೂ 0.01% ಇದ್ರೂ ನಮ್ಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಟೆಸ್ಟ್ ಮಾಡ್ತೀರಿ. ಈಗ ಕಾಮನ್ ನಾನು ಮನೇಲಿದ್ದೀನಿ, ಇದು ಎಲ್ಲೋ ಹಾಲು ತಂದೆ ನಾನು, ಈಗ ನಿಮ್ಮದು ತಂದರೆ ಪರವಾಗಿಲ್ಲ, ನಾನು ಹಾಗೆ ಹೇಗೆ ಗೊತ್ತಾಗುತ್ತೆ? ಕೆಲವೊಂದು ಸ್ವೀಟ್ಸು ಮಾಡ್ತಾರೆ ಅದರಿಂದ, ನಾನೇ ನೋಡಿದ್ದೀನಿ. ಎಷ್ಟು ಈಸಿ ಆಗ್ತವ್ರು, ಯಾವುದೋ ಒಂದು 4 ಕೆಮಿಕಲ್ ಇಟ್ಕೊಂಡ್ರು, ಆಮೇಲೆ 3 ಸೇರಿಸ್ಬಿಟ್ಟಾಗ ಅದು ಅದ್ಭುತವಾಗಿ ಹಾಲು ಕಂಡಂಗೆ ಕಾಣ್ತು. ಹೌದು ಸರ್, ಈಗ ಡೆಟ್ ಹಾಲಿಗೆ ನೀರು ಮಿಕ್ಸ್ ಮಾಡಿದ್ರೆ ಅದು ಹಾಲು ಕಂಡಂಗೆ ಕಾಣುತ್ತೆ. ಹಾಂ ಸರಿ, ಆರ್ಗ್ಯಾನೋಲೆಪ್ಟಿಕ್ ಮಾಡಬೇಕು. ಮತ್ತೆ ಬೇರೆ ಅಡಲ್ಟ್ರೇಟರ್ ಆಗಿದ್ರೆ ನೀರು ಒಂಥರ ಹರ್ಕೊಂಡು ಹೋಗ್ಬಿಡುತ್ತೆ. ನೀರು ಹರಿಯೋದಕ್ಕೂ ಹಾಲು ಹರಿಯೋದಕ್ಕೂ ಡಿಫ್ರೆನ್ಸ್ ಇದೆ. ಟೇಬಲ್ ಮೇಲೆ ಹಿಂಗೆ 1 ಡ್ರಾಪ್ ಹಾಕಿದ್ರೆ ಅದು ಹರಿಯುತ್ತಲ್ಲ, ಅದ್ರ ಮೇಲೆ ಇದು ಮಾಡಿ. ಯಾಕಂದ್ರೆ ನನ್ನ ಆತಂಕ ಏನು ಅಂದರೆ, ಈ ದೊಡ್ಡವ್ರಿಗೆ ಮಕ್ಳಿಗೆ ಕುಡಿಸ್ಬಿಡ್ತಾರಲ್ಲ ಸರ್, ಅದಕ್ಕೆ ಸರ್ ಯಾವ ಬ್ರ್ಯಾಂಡೆಡ್ ಪ್ರಾಡಕ್ಟೇ ತಗೋಬೇಕು ಅಂತ ಹೇಳಿ. ಓಕೆ. ಹಾಂ, ಈಗ ಏನು ಮಾಡ್ತಿದ್ದಾರೆ ಮೇಡಮ್? ಸರ್, ಈಗ ಅವರು CLR ನೋಡ್ತಾ ಇದ್ದಾರೆ. CLR, ಅದು ಫಸ್ಟ್ ಲ್ಯಾಕ್ಟೋಮೀಟರ್ ಕೊಡಪ್ಪ. ಇದು ಕರೆಕ್ಟ್ ಲ್ಯಾಕ್ಟೋಮೀಟರ್ ಅಂತಂದ್ಬಿಟ್ಟು ಇದನ್ನ ಎಕ್ಸಾಕ್ಟ್ ಆಗಿ ಇದರಲ್ಲಿ ಟೆಸ್ಟ್ ಮಾಡ್ಬೇಕಂದ್ರೆ ಹಾಲನ್ನ 27 ಡಿಗ್ರಿಗೆ ಕಾಯಿಸ್ಬೇಕು. ಓಕೆನಾ? ಟೆಂಪ್ರೇಚರು ಡಿಫ್ರೆನ್ಸ್ ಇದ್ದಾಗೂ ನಮಗೆ ವ್ಯಾಲ್ಯೂ ರೀಡಿಂಗು ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಹೇಳೋದು 27 ಡಿಗ್ರಿಗೆ. ಮತ್ತು ಈ ಪ್ರತಿಯೊಂದು ಲ್ಯಾಕ್ಟೋಮೀಟರಲ್ಲಿ ಒಳಗೊಂದು ನಂಬರ್ ಇರುತ್ತೆ. ಇದನ್ನ ನಾವು ನಂಬರ್ನ ರೆಕಾರ್ಡ್ ಮಾಡ್ಕೊತೀವಿ, ಮತ್ತು ಇದನ್ನ ಸ್ಟ್ಯಾಂಡರ್ಡ್ ಲ್ಯಾಕ್ಟೋಮೀಟರ್ ಜೊತೆ ಕ್ಯಾಲಿಬ್ರೇಟ್ ಮಾಡ್ಕೊತೀವಿ. ಈ ಕ್ಯಾಲಿಬ್ರೇಷನ್ನು ಪ್ರತಿ ಶಿಫ್ಟಲ್ಲೂ ಬಿಗಿನಿಂಗ್ ಆಫ್ ಶಿಫ್ಟಲ್ಲಿ ಕನ್ಫರ್ಮ್ ಮಾಡ್ಕೊತಾರೆ. ಸ್ಟ್ಯಾಂಡರ್ಡ್ ಲ್ಯಾಕ್ಟೋಮೀಟರ್ ಜೊತೆ ಚೆಕ್ ಮಾಡಿ ಕ್ಯಾಲಿಬ್ರೇಟ್ ಮಾಡ್ಕೊಂಡು ನಂತರನೇ ಯಾವುದೇ ಎಕ್ವಿಪ್ಮೆಂಟ್ ಅವ್ರು ಯೂಸ್ ಮಾಡೋದು. ಸರ್, ಇದು ಹಾಲಲ್ಲಿ ಡೆನ್ಸಿಟಿ ಎಷ್ಟಿದೆ ಅಂತಂತ ಕಂಡುಹಿಡಿಯೋದು, ಘನಾಂಶ ಎಷ್ಟಿದೆ ಅಂತಂದ್ಬಿಟ್ಟು ಫ್ಯಾಟ್ ನೋಡಿದ್ಮೇಲೆ CLR ನೋಡ್ತಾರೆ. ಈಗ ಏನು ಕಂಡುಹಿಡಿದ ಸರ್? ಅದು ಇಲ್ಲಿ ನೋಡಿ, ಒಂದು ನಿಮಿಷ, ಇಲ್ಲಿ 25 ಇದೆ. ಇದು 25, 25ವರೆ, 26, 26ವರೆ, 27, 27ವರೆ, 28, 28ವರೆ, 29, ಆ ಥರ 25ರಿಂದ 30 ತನಕ ಇದು. ಸೊ ಯೂಶಲಿ ನಮ್ಗೆ ಆ ರೇಂಜಲ್ಲೇ ಮಿಲ್ಕ್ಗಳು ಬರೋದು. ಸೊ ಇವಾಗ ಹಾಲು ಅದು 30 ತೋರಿಸ್ತಾ ಇದೆ. ಹಾಂ, ಸರಿ ಇದೆಯಾ? ಅಂದ್ರೆ ಈಗ ಇದನ್ನ ಕೆಳಗಡೆ ಇಟ್ಟು ಚೆಕ್ ಮಾಡಿದ್ರೆ ರಾಂಗ್ ಅದ, ಹಿಂಗೆ ನೋಡಿದ್ರೆ ರಾಂಗ್, ಹಂಗೆ ನೋಡಿದ್ರೆ ರಾಂಗು ಸರ್. ನಮ್ಮ ಐ ಲೆವೆಲ್ ಏನಿದೆ ಅಲ್ಲ, ಐ ಲೆವೆಲ್ ಮ್ಯಾಚ್ ಆಗಬೇಕು. ಐ ಲೆವೆಲಲ್ಲೇ ನೋಡಬೇಕು. ಅಪ್ಪರ್ ಮಿನಿಸ್ಕಸ್ ಅಂತ ಇರುತ್ತೆ. ಈ ಕೆಲವು ಲಿಕ್ವಿಡ್ಗೆ ಲೋವರ್ ಮಿನಿಸ್ಕಸ್ ನೋಡ್ತೀವಿ. ಹಿಂಗಂದ್ರೆ ಹಿಂಗಿರುತ್ತಲ್ಲ, ಹಿಂಗಿರುತ್ತೆ ಆಯ್ತಾ. ಕೆಲವು ಇಲ್ಲಿಗೆ ನೋಡಬೇಕು. ಹೌದು. ಕೆಲವು ಡೀಪ್ ಕರ್ವ್ ಬರುತ್ತೆ, ಕೆಲವು ಸ್ಲೈಟ್ ಆಗಿ ಕರ್ವ್ ಇರುತ್ತೆ. ಸೊ ಒಂದೊಂದು ಅದ್ರ ಡೆನ್ಸಿಟಿ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ನೋಡೋ ಕ್ರಮದಲ್ಲಿ ಕೂಡ ಹೌದೌದು ಸರ್, ಅದು ತುಂಬಾ ಇಂಪಾರ್ಟೆಂಟ್. ನೋಡೋ ಕ್ರಮನು ನಮ್ಮ ಐ ಲೆವೆಲ್ ಅಲ್ಲೇ ನೋಡ್ಬೇಕು. ಇದರಲ್ಲಿ ನಿಮ್ಗೆ ಕರ್ವ್ ಅಷ್ಟು ಬರಲ್ಲ. ಸೊ ನಿಮ್ಗೆ ಕರೆಕ್ಟಾಗಿ ನೋಡಿ 30 ಡಿಗ್ರಿಗೆ ನಿಂತಿದೆ. ಫ್ಯಾಟ್ ಹಾಕೋ, ಮಿಲ್ಕೋ ಸ್ಕ್ರೀನಲ್ಲಿ ಹಾಕೋ, ಆಮೇಲೆ ಫ್ಯಾಟ್ ಹಾಕೋ. ಸರ್, ಇದು ಮಿಲ್ಕೋ ಸ್ಕ್ರೀನರ್ ಅಂತ ಅಂದ್ಬಿಟ್ಟು ಈ ಎಕ್ವಿಪ್ಮೆಂಟಲ್ಲಿ ಫ್ಯಾಟು
ಎಫ್ ಅಂದರೆ ಫ್ಯಾಟು, ಎಸ್ ಅಂದರೆ SNF, ಪಿ ಅಂದರೆ ಪ್ರೋಟೀನ್ ಕಂಟೆಂಟು. ಇನ್ ಕೇಸು ಯಾವ್ದಾದ್ರು ಅಡಲ್ಟ್ರೇಟ್ ಇದ್ರೆ ಪಕ್ಕದಲ್ಲಿ ತೋರಿಸುತ್ತೆ, ಅಡಲ್ಟ್ರೇಟೆಡ್ ವಿತ್ ಸಾಲ್ಟ್, ಅಬ್ನಾರ್ಮಲ್ ಸ್ಯಾಂಪಲ್, ಈ ಥರ ಎಲ್ಲ ತೋರಿಸುತ್ತೆ. ಇದು ಸಂಘಗಳಲ್ಲೂ ಇದ್ದಾವೆ, ಇದು ನೀವು ಉಪಯೋಗಿಸ್ತಾರೆ. ರೈತರು ಸಕ್ಕರೆ, ಉಪ್ಪು, ಯೂರಿಯಾ, ಅಮೋನಿಯಂ ಸಲ್ಫೇಟು ಇಂಥವೆಲ್ಲ ಉಪಯೋಗಿಸಿದ್ರೆ ನಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ. ವಾಟರು ಆ್ಯಡೆಡ್ ಇದ್ರೆ 20% 30% ಹಿಂಗೆ ಇಷ್ಟು ವಾಟರ್ ಆ್ಯಡ್ ಆಗಿದೆ ಅಂತೆಲ್ಲ ತೋರಿಸುತ್ತೆ. 0.1 ಇದೆ ಫ್ಯಾಟು ಅಲ್ಲೆಲ್ಲ ಬಂತಾ? ಓಕೆ, ಫ್ಯಾಟು, SNF, ಓಕೆ, ಪ್ರೋಟೀನ್ ಕಂಟೆಂಟ್ ಎಲ್ಲ ಬಂದ್ಬಿಡ್ತಿದ್ರಲ್ಲಿ. ಮೊದಲು ಹಿಂಗೆ ಇತ್ತಾ? ನಿಮ್ಮ ಕಾಲಕ್ಕೆ ನೀವು ಹೊಸದಾಗಿ ಬಂದಾಗ ಬೇರೆ? ಸರ್, ನಾವು ಹೊಸದಾಗಿ ಬಂದಾಗ ಕೈಯಲ್ಲಿ ಹೊಡಿಯೋ ಮೆಷಿನ್ ಇತ್ತು. ಸೊ ಹಿಂಗೆ ಬರೀ ಫ್ಯಾಟ್ ಮಾತ್ರ ಬರ್ತಿತ್ತು. ಇವಾಗ 3 ಪ್ಯಾರಾಮೀಟರ್ ಬರುತ್ತೆ. ಕೆಲವು ಅಡ್ವಾನ್ಸ್ ಎಕ್ವಿಪ್ಮೆಂಟ್ ತಗೊಂಡಿದೀವಿ, ಒಳಗೆ ತೋರಿಸ್ತೀನಿ ನಾನು. ಓಕೆ. ಮತ್ತೆ ಇದಾಗ ಸ್ಪಿರಿಟ್ ಯೂಸ್ ಮಾಡ್ತಿದ್ರು ಇದಕ್ಕೆ ಚೆಕ್ಕಿಂಗಿಗೆ. ಅದು COB ನೋಡೋದಿಕ್ಕೆ, ಕ್ಲಾಟ್ ಆನ್ ಬಾಯ್ಲಿಂಗ್ ಅಂತ ಅಂದ್ಬಿಟ್ಟು. ಅಂದ್ರೆ ಮುಂಚೆ ಎಲ್ಲ ಅಸಿಡಿಟಿ ಸಮಸ್ಯೆ ಆಗೋದು ಸರ್. ಹಾಲು ಇಮಿಡಿಯೇಟ್ ಆಗಿ ಚಿಲ್ಲಿಂಗ್ ಆಗಕ್ಕೆ ಸಮಸ್ಯೆಗಳಿರ್ತಿತ್ತು. ಟ್ರಾನ್ಸ್ಪೋರ್ಟೇಷನ್ ಬೇಗ ಬರೋಕ್ಕಾಗ್ತಿರ್ಲಿಲ್ಲ. ಇಂಥ ಸಮಸ್ಯೆಯಿಂದ ಹಾಲು ಹುಳಿ ಆಗ್ಬಿಡೋದು. ಹುಳಿ ಆದಾಗ ಹುಳಿಯಾಗಿದೆಯೋ ಇಲ್ಲೋ ಅಂತ, ಅದನ್ನ ಕಾಯಿಸಕ್ಕೆ ಯೋಗ್ಯವಾಗಿದೆಯೋ ಇಲ್ಲೋ ಅನ್ನೋದು ನೋಡೋದಕ್ಕೆ COB ಅಂತೀವಿ, ಕ್ಲಾಟ್ ಆನ್ ಬಾಯ್ಲಿಂಗ್. ಜಸ್ಟ್ ಬಾಯ್ಲ್ ಮಾಡ್ತೀವಿ, ಅದು ಒಡ್ಕೊಂತು ಅಂದ್ರೆ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಬಾಯ್ಲಿಂಗ್ ಅಂತ. ಈಗಲೂ ಅದನ್ನ ಚೆಕ್ ಮಾಡ್ತೀವಿ? ಹೌದು ಸರ್. ಓಕೆ. ನನಗೆ ಇನ್ನೊಂದು, ಇಲ್ಲಿ ಹಾಟ್ ಪ್ಲೇಟ್ ಇಟ್ಟಿದೀವಲ್ಲ, ಇಲ್ಲಿ ಫಸ್ಟ್ ಬಂದ ತಕ್ಷಣ ಹಾಲು ಇದಕ್ಕೆ ಹಾಕ್ತಾರೆ, ಹಾಕ್ಬಿಟ್ಟು ಹಾಟ್ ಪ್ಲೇಟ್ ಮೇಲೆ ಇಡ್ತಾರೆ. ಟ್ಯಾಂಕರ್ ಇಂದ ಬಂದ ತಕ್ಷಣ ಹಾಕಿಡ್ತಾರೆ ಹಾಲು. ಅದು ಇದೆಲ್ಲ ಸ್ಲೋ ಕಾಯುತ್ತೆ. ಇದೆಲ್ಲ ಟೆಸ್ಟ್ ಮುಗಿಯೋಷ್ಟ್ರೊಳಗೆ ಇದು ಕಾದಿರುತ್ತೆ. ಕ್ಲಾಟ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ತಾರೆ, ಮೂಸ್ ನೋಡ್ತಾರೆ, ಏನಾದ್ರು ಅಬ್ನಾರ್ಮಲ್ ಫ್ಲೇವರ್ ಇದೆಯಾ, ಸ್ಮೆಲ್ ಇದೆಯಾ ಚೆಕ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಪ್ರತಿಯೊಂದು ಬಂದಿದ್ದು ಅಲ್ಲಲ್ಲೇ ಟೆಸ್ಟ್ ಆಗಿ ಕ್ಲಿಯರ್ ಆಗುತ್ತೆ. ಓಕೆ. ಇನ್ನೊಂದು ವೀಕ್ಷಕರಿಗೆ ಡೌಟ್ ಬರ್ತಿರ್ಬೋದು, ಬೆಂಗಳೂರು ಡೈರಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿದೆ, ಇಲ್ಲಿ ಮಾತ್ರ ಇದು ಸಾಧ್ಯ ಇಲ್ಲ ಸರ್. ಬೇಕಾದ್ರೆ ಬೇರೆ ಹಾಲಿನ ಒಕ್ಕೂಟಗಳಲ್ಲಿ ಸೇಮ್ ಪ್ರೋಸೆಸ್ ಸೇಮ್ ಎಲ್ಲ ಯೂನಿಯನ್ಗಳಲ್ಲಿ, ಎಲ್ಲ ಯೂನಿಟ್ಗಳಲ್ಲೂ ಈ ತರ ಅಡ್ವಾನ್ಸ್ ಆಗಿ ಇದಾಗಿದೆ. ಓಕೆ. 16 ಒಕ್ಕೂಟಗಳಲ್ಲಿ ಈಗೇನ್ ಮೇಡಮ್ ತೋರಿಸ್ತಾ ಇದ್ದಾರೆ, ಹಾಗಾಗಿ ಡೌಟ್ ಬೇಡ ನಿಮ್ಗೆ. ಬೆಂಗಳೂರು ಡೈರಿಯಲ್ಲಿ ಮಾತ್ರ ಇಷ್ಟು ವ್ಯವಸ್ಥಿತವಾಗಿದೆ, ಎಲ್ಲ ಕಡೆನೂ ಇದೆ. ಎಲ್ಲ ಯೂನಿಯನ್ಗಳಲ್ಲೂ ಇದೆ. KMF ಅಲ್ಲಿ 16 ಯೂನಿಯನ್ ಇದೆಯಲ್ಲ, 16 ಯೂನಿಯನ್ ಅಲ್ಲೂ ಅದರದೇ ಆದ ಘಟಕಗಳಿವೆ. ಪ್ರತಿಯೊಂದು ಘಟಕಗಳಲ್ಲೂ ಈ ರೀತಿ ಎಲ್ಲ ವ್ಯವಸ್ಥೆನೂ ಇಟ್ಕೊಂಡಿದ್ದಾರೆ. ಓಕೆ ಓಕೆ. ಡೌಟ್ ಬೇಡ. ಓಕೆ, ಸೂಪರ್. ಸಂಪೂರ್ಣವಾಗಿ ನಂಬೋದು. ಇದು ಮೇಡಮ್ ಈಗ ಸರಿ. ಸರ್, ಇದು FT1 ಅಂತ ಅಂದ್ಬಿಟ್ಟು ಇದು ಎಕ್ವಿಪ್ಮೆಂಟ್. ಈ ಎಕ್ವಿಪ್ಮೆಂಟ್ 80 ಲಕ್ಷ ಇದೆ ಸರ್. 80 ಲಕ್ಷ. ಇದು ಸ್ಪೆಷಲಿ ಫಾರ್ ಮಿಲ್ಕ್ ಸರ್. ಇದರಲ್ಲಿ ಒಟ್ಟಿಗೆ ಒಂದೇ ಸತಿ ಒಂದೆಷ್ಟು ಪ್ಯಾರಾಮೀಟರ್ಸ್ ಅಂದ್ರೆ 15 ಪ್ಯಾರಾಮೀಟರು ಇನ್ಬಿಲ್ಟು ಮಿಲ್ಕ್ ಅಲ್ಲಿ ಏನಿದೆ ಅಂತ 15 ಪ್ಯಾರಾಮೀಟರ್ ಗೊತ್ತಾಗತ್ತೆ. ಇನ್ಬಿಲ್ಟು ಟಾರ್ಗೆಟೆಡ್ ಅಡಲ್ಟ್ರೆಂಟ್. ಓಕೆನಾ? ಹಾಲಿನಲ್ಲಿ ಬರೀ ಫ್ಯಾಟು, SNF ಒಂದೇ ಅಲ್ಲ, ಪ್ರೋಟೀನ್ ಇರುತ್ತೆ, ಅದರಲ್ಲಿ ಲ್ಯಾಕ್ಟೋಸ್ ಅಂಶ ಇರುತ್ತೆ, ಆಯ್ತಾ. ಮತ್ತೆ ಇನ್ನ ಇತರೆ 15 ಪ್ಯಾರಾಮೀಟರು ಇದರಲ್ಲಿ ಏನಿದೆ ಎಲ್ಲ ಗೊತ್ತಾಗುತ್ತೆ. ಅದಲ್ಲದೆ ಟಾರ್ಗೆಟೆಡ್ ಅಂದ್ರೆ ಇಂಟೆನ್ಷನಲಿ ಆಡ್ ಮಾಡಿರುವಂತ ಅಡಲ್ಟ್ರೆಂಟ್ಗಳೇನಾದ್ರು ಇದೆ ಅದು ಗೊತ್ತಾಗುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ನೋಡಿ. ಈಗ ಒಂದು ಯಾವ ಟೋನ್ ಮಿಲ್ಕ್ ಸ್ಯಾಂಪಲ್ ಹಾಕಿದ್ದಾರೆ, ಫ್ಯಾಟ್ ಎಷ್ಟಿದೆ, SNF ಎಷ್ಟಿದೆ, ಲ್ಯಾಕ್ಟಿಕ್ ಆಸಿಡ್, ಪ್ರೋಟೀನು, ಅದ್ರದ್ದು ಟೋಟಲ್ ಸಾಲಿಡ್ಸ್ ಏನು, ಲ್ಯಾಕ್ಟೋಸು, ಫ್ರೀಸಿಂಗ್ ಪಾಯಿಂಟು, ಡೆನ್ಸಿಟಿ, FFA, ಫ್ರೀ ಫ್ಯಾಟಿ ಆಸಿಡ್ ಅಂತ ಅಂದ್ಬಿಟ್ಟು. ಓಕೆನಾ? ಗೆಲಾಕ್ಟೋಸು, ಗ್ಲೂಕೋಸು, ಸಿಟ್ರಿಕ್ ಆಸಿಡು, ಕೆಸಿನೋ, ಯೂರಿಯಾ, ಮತ್ತು ಸೋಡಿಯಂ ಸಲ್ಫೇಟು, ಫಾರ್ಮಾಲ್ಡಿಹೈಡು. ನೋಡಿ, ಈ ತರ TGT ಅಂತೆಲ್ಲ ಇದೆಯಲ್ಲ ಸರ್, ಇವೆಲ್ಲ ಟಾರ್ಗೆಟೆಡ್. TGT ಅಂದ್ರೆ ಟಾರ್ಗೆಟೆಡ್, ಇಂಟೆನ್ಷನಲಿ. 0.8 ಅಂತ ಕಾಣಿಸ್ತಾ ಇದೆ ಸರ್. ಇದೆಲ್ಲ ಇಲ್ಲ, ಅದು ವ್ಯಾಲ್ಯೂ ಹಂಗೆ ತೋರಿಸುತ್ತೆ. ಬಟ್ ಇನ್ ಕೇಸ್ ಯಾವ್ದಾದ್ರು ಅಡಲ್ಟ್ರೆಂಟ್ ಇತ್ತು ಅಂದ್ರೆ ನಮ್ಗೆ ರೆಡ್ ಅಲರ್ಟ್ ಬರುತ್ತೆ. ಒಂದು ಸಾಲ್ಟ್ ಮಾಡಿದ್ದೆಲ್ಲ ಹಾಕಮ್ಮ. ಅಂದ್ರೆ ಹಾಲಲ್ಲಿ ಬರೀ SNF ಫ್ಯಾಟ್ ಅಲ್ಲ, ಎಷ್ಟು ಗುಣ? ಹೌದು ಸರ್. FSSAI ಅವರು ಏನ್ ಹೇಳಿದಾರಲ್ಲ, 15 ಅಡಲ್ಟ್ರೆಂಟ್ ನ ನಾವು ಇಲ್ಲಿ ಚೆಕ್ ಮಾಡ್ತೀವಿ.
ಸೊ ಇದು ಏನಂದ್ರೆ ಪ್ರತಿ ಕಂಪಾರ್ಟ್ಮೆಂಟ್ ವೈಸ್ ಮಾಡ್ತೀವಿ ನಾವು. ಪ್ರತಿ ಕಂಪಾರ್ಟ್ಮೆಂಟ್ ಏನು ಬರುತ್ತಲ್ಲ, ಪ್ರತಿ ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ ತಂದು ಅಲ್ಲಿ ಟೆಸ್ಟಿಂಗ್ ಹಾಕಿ ಇಲ್ಲಿ ಹಾಕಿ ಇದು ಅಡಲ್ಟ್ರೇಷನ್ ಎಲ್ಲ ಕರೆಕ್ಟಾಗಿದೆ ಓಕೆ ಅಂತ ಅಂದಾದ್ಮೇಲೆ ನಾವು ERPಯಲ್ಲಿ ಅಪ್ರೂವ್ ಕೊಡ್ತೀವಿ. ಓಕೆ ಅಂತ ಅಪ್ರೂವ್ಡ್ ಅಂತಂದ್ಬಿಟ್ಟು ನಂತರ ಅದು CCRಗಳಲ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ಅವರು ಆ ಟ್ಯಾಂಕರ್ ಅನ್ಲೋಡಿಂಗ್ ವ್ಯವಸ್ಥೆ ಮಾಡ್ಕೊತಾರೆ. ಇದು ಕೂಡ ಇತ್ತಿತ್ತಲಾಗಿ ಬಂದಿರೋದ ಮಿಷಿನ್ ಸರ್? ಇಲ್ಲ, ಇದು ನಮ್ದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಓಕೆ. ಸೊ ತುಂಬಾ ಸುಲಭ ಆಯ್ತು ಮತ್ತು ಹೆಚ್ಚು ತಿಳ್ಕೊಳಕಾಯ್ತು ಇವೆಲ್ಲ ಹೌದು ಆವಿಷ್ಕಾರ ಆಗಿರೋದ್ರಿಂದ. ಡೆಮೋ ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ, ಅವ್ನು ಕೊಡಪ್ಪ. ಈಗ ಕೊಟ್ರ ಮೇಡಮ್? ಇನ್ನ ಕೊಟ್ಟಿಲ್ಲ, ಈಗ ಕೊಡ್ತಾರೆ. ಎಷ್ಟು ನಿಮಿಷದಲ್ಲಿ ತೋರಿಸುತ್ತಿದ್ದು? 30 ಸೆಕೆಂಡ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓ ಓಕೆ. ಓ ಸಾಧ್ಯನೇ ಇಲ್ಲ ಬಿಡ್ರಿ ಮೇಡಮ್, ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತೀನಿ ನಾನು. ತಪ್ಸ್ಕೊಳಕ್ ಆಗದೇ ಇಲ್ಲ ಅವರು. ಬರೀ ಬಾಯಿ ಮಾತಿಲ್ಲ ಹೇಳಿದ್ರಂತೂ ಆಗದೇ ಇಲ್ಲ. ಇಲ್ಲಿ ಬರುತ್ತೆ ಎಲ್ಲ ಕತೆ. ಓಕೆ. ಅವ್ರಿಗೆ ಅಲ್ಲಿ ಡೌಟ್ ಬಂತು ಅಂದ್ರೆ ಇಲ್ಲಿಗೆ ಸ್ಯಾಂಪಲ್ ತಗೊಂಡ್ಬರ್ತಾರೆ ನಮ್ಗೆ ಕ್ರಾಸ್ ವೆರಿಫೈ ಮಾಡಕ್ಕೆ. ಇಲ್ಲೇ ನಮ್ದು KMF NABL ಲ್ಯಾಬ್ ಬೇರೆ ಇದೆ. ಸೊ ನಮ್ಗೆ ಏನಾದ್ರು ಡೌಟ್ ಬಂತು, ನಮ್ಮ ಇದು ನೋಡಿ ರೆಡ್ ಅಲರ್ಟ್ ಬಂದ್ಬಿಡ್ತು ನೋಡಿ, 1.2721 ಇದೆ. ಸೊ ಈ ತರ ರೆಡ್ ಅಲರ್ಟ್ ಬಂದ್ಬಿಡುತ್ತೆ ನಮ್ಗೇನಾದ್ರು ಅವರು ಟ್ಯಾಂಕರ್ ಅಲ್ಲಿ ಕಲಬೆರಕೆ ಆಗಿದ್ರೆ ನಮ್ಗೆ ಈ ತರ ಬರುತ್ತೆ. ಸೊ ನಾವು ಇಮಿಡಿಯೇಟ್ ಆಗಿ ಆ ಟ್ಯಾಂಕರ್ನ ಸೈಡ್ಗೆ ಹಾಕ್ಸಿ ಮತ್ತೆ ರೀಸ್ಯಾಂಪಲ್ ಮಾಡಿ ಕೆಮಿಕಲ್ ಮೆಥಡಲ್ಲಿ FSSAI ಪ್ರೊಸೀಜರ್ ಏನು ಕೊಟ್ಟಿದ್ದಾರಲ್ಲ, ಇವೆಲ್ಲ FSSAI ಅಪ್ರೂವ್ಡ್ ಎಕ್ವಿಪ್ಮೆಂಟೇ. ಸ್ಟಿಲ್ ಕ್ರಾಸ್ ವೆರಿಫಿಕೇಶನ್ಗೆ ಕೆಮಿಕಲ್ ಮೆಥಡಲ್ಲಿ ಮಾಡಿ ಇಫ್ ಇಟ್ ಇಸ್ ದಟ್ ವಿಲ್ ಗೋಯಿಂಗ್ ಟು ರಿಜೆಕ್ಟ್. ಈಗ ಮಾಡಿದ್ದು ಅದು ಮಿಲ್ಕ್ ಅದು ಏನದು? ನಾವೇ ಡೆಮೋ ನಿಮಗೆ ಡೆಮೋಗ್ ತೋರಿಸಿದ್ದು. ಮತ್ತೆ ಇವ್ರು ಯಾವ್ದೋ ಚಂದ ಬಂದ್ಬಿಟ್ಟು ಅದೇನಾಯ್ತು ಅಂತ ತಿಳ್ಕೊಳ್ಳೋದಲ್ಲ, ಗೊತ್ತಾಗ್ಲಿ ಅಂತ ಮಾಡಿರೋದು. ನಿಮ್ಮ ಮಾಹಿತಿಗಾಗಿ ನಾವು ಸಾಲ್ಟ್ ಹಾಕಿ ತೋರಿಸಿದ್ದು. ಓಕೆ ಓಕೆ. ಅದ್ಭುತ. ಅದಕ್ಕೆ ಡೆಮೋ ಸ್ಯಾಂಪಲ್ ಅಂತಾನೆ ಹಾಕಿದೀವಿ. ಬೇಕಾದ್ರೆ ಅದನ್ನ ಕ್ಲೋಸ್ ಅಲ್ಲಿ ತಗೊಳ್ಳಿ ಸರ್. ಡೆಮೋ ಸ್ಯಾಂಪಲ್ ಇದೆ. ಡೆಮೋ ಸ್ಯಾಂಪಲ್ ಅಂತ. ಓಕೆ. ಸೊ ಇದನ್ನ ನಾವು ಎಲ್ಲ ಅಡಲ್ಟ್ರೆಂಟ್ ನ ಡಮ್ಮಿ ಸ್ಯಾಂಪಲ್ ಮಾಡಿ ಕ್ಯಾಲಿಬ್ರೇಟ್ ಮಾಡ್ಕೊಂತೀವಿ. ಸೊ ಇದಕ್ಕೆ ಬರ್ತಾರೆ ಎಕ್ವಿಪ್ಮೆಂಟ್ ಟೆಕ್ನಿಷಿಯನ್ಸ್, ಬಂದಾಗ ಎಲ್ಲಾನು ಹಾಕಿ ಕ್ಯಾಲಿಬ್ರೇಟ್ ಮಾಡ್ಕೊಂತೀವಿ. ಈಗ ನನಗೆ ಇನ್ನೊಂದು ಬಂತಪ್ಪ, ಬೇರೆದವ್ರದ್ದು ಯಾರಾದರೂ ಈ ಥರ ಟೆಸ್ಟಿಗೆ ಬಂದರೆ ಏನಾದರೂ ಮಾಡಿಕೊಡ್ತೀರಿ ನೀವು, ಅಥವಾ ನಿಮ್ಮ ಇದ್ರದ್ದು ಮಾತ್ರ? ಯಾಕಂದರೆ ಇಂಥ ಮಿಷಿನ್ ಎಲ್ಲ ಕಡೆ ಸಿಕ್ಕೋದಿಲ್ಲ ಅಥವಾ ಅವೈಲೇಬಲ್ ಇಲ್ಲ ಸರ್. ಅಂದ್ರೆ ರೈತರಿಗೆ ಅಂದ್ರೆ ಮಾಡ್ಕೊಡ್ತೀವಿ ಸರ್. ರೈತರುಗಳು ಯಾರೇ ಬರ್ಲಿ ಮಾಡ್ಕೊಡ್ತೀವಿ. ಅವ್ರಿಗೆ ಏನಾದ್ರು ಅನುಮಾನ ಬರ್ತಾ ಇದೆ, ಅಲ್ಲಿ ಸಂಘಗಳಲ್ಲೇನೋ ಇದ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಬಂದಾಗ ನಾವು ಅವರಿಗೆ ಯಾವ ಟೆಸ್ಟ್ ಬೇಕೋ ಕೇಳಿ ಅದೆಲ್ಲ ಮಾಡ್ಕೊಡ್ತೀವಿ. ನಿಮ್ಮ ಇದಕ್ಕೆ ಸಂಬಂಧಪಟ್ಟ ರೈತರು ಇದ್ದಾರೆ, ಎಲ್ರಿಗೆ ಅಲ್ಲ. ಏನೆಲ್ಲ ಟೆಸ್ಟು ರಾ ಮಿಲ್ಕ್ ಕಚ್ಚಾ ಹಾಲಿಗೂ ಹೋಗುತ್ತೆ, ಮತ್ತೆ ಪ್ರೋಸೆಸ್ ಮಿಲ್ಕ್ಗೂ ಆಗುತ್ತೆ. ಪ್ರತಿಯೊಂದು ವೇರಿಯಂಟ್ ಏನು ರೆಡಿ ಆಗುತ್ತಲ್ಲ ನಮ್ಮ QC ಇಂದ, ಈಗ 3% ಫ್ಯಾಟ್ ಫಿಕ್ಸ್ ಆಗಿರೋ ಹಾಲಿಗೆ 3% 8.50 ಡಿಕ್ಲೇರ್ ಟೆಸ್ಟಿಂಗು ಓಕೆ ಅಂತ ಅಪ್ರೂವ್ ಕೊಟ್ಟ ಮೇಲೆ ಆ ಹಾಲನ್ನ ಪ್ಯಾಕಿಂಗಿಗೆ ಇಶ್ಯೂ ಮಾಡ್ತಾರೆ, ಅಲ್ಲಿವರೆಗೂ ಇಶ್ಯೂ ಮಾಡಲ್ಲ. ಸೊ ಎಲ್ಲ ಪ್ರತಿಯೊಂದು ಹಂತದಲ್ಲೂ QC ದೃಢೀಕರಣ ಆದಮೇಲೆ ಹಾಲು ತಗೊಳ್ಳೋದಿರಲಿ, ಹಾಲನ್ನ ಪ್ಯಾಕಿಂಗ್ ಕಳಿಸೋದಿರಲಿ ಅಥವಾ ಉತ್ಪನ್ನಕ್ಕೆ ಮಾಡೋಕ್ಕಿರಲಿ, ಎಲ್ಲ ಹಂತದಲ್ಲೂ QC ದೃಢೀಕರಣ ನಂತರ ಹೋಗುತ್ತೆ. ಗೆಳೆಯರೆ, ಭಾಳ ಖುಷಿ ಆಗೋದು ಏನಂದ್ರೆ ಇಷ್ಟೊತ್ತು ಮೇಡಮ್ ಮಾತಾಡ್ತಿದ್ರು, ಯಾಕೆ ನಂದಿನಿ ಹಾಲು ನಾವು ಉಪಯೋಗ ಮಾಡಬೇಕು ಅಂತ ಹೇಳಿ. ಇಷ್ಟೆಲ್ಲ ಟೆಸ್ಟ್ ಆಗುತ್ತೆ, ನಮಗೋಸ್ಕರ ಇಷ್ಟು ಕೇರ್ ಮಾಡ್ತಾರೆ, ಇವರೆಲ್ಲ ಹಗಲು ರಾತ್ರಿ ದುಡಿತಾರೆ. ಬರೀ ಇದು ನಾವು ಹಾಲು ಉಪಯೋಗ ಮಾಡೋದ್ರಿಂದ ಒಬ್ಬರಿಗೆಲ್ಲ, ರೈತರಿಂದ ಹಿಡಿದು ಉದ್ಯೋಗ ಮಾಡೋರಿಗೆ, ಯಾರೋ ಹಾಲು ಪ್ಯಾಕೆಟ್ ಮಾಡೋರಿಗೆ, ಹಾಲು ಹಿಂಡಿ ಕೊಡೋರಿಗೆ, ಇಲ್ಲಿ ಕೆಲಸ ಮಾಡ್ತಿರೋರಿಗೆ. ಹಾಗಾಗಿ ನಂದಿನಿ ನಮ್ಮ ಹೆಮ್ಮೆ. ಯಾಕೆ ಹೆಮ್ಮೆ ಅಂದರೆ ಇಷ್ಟು ವ್ಯವಸ್ಥಿತ. ಎಲ್ಲೋ ಹಾಲು ತಂದ್ಬಿಟ್ರಿ ಇದನ್ನೆಲ್ಲ ಎಲ್ಲಿ ನೋಡೋಕೆ ಸಿಗುತ್ತೆ? ನಿಮಗೆ ಯಾರು ಮಾಡಿರೋದಿಲ್ಲ ಮೇಡಮ್. ಈಗಿನ ಕಾಲದ ಮಕ್ಕಳಿಗೆ ಹಾಲು ಹೆಂಗ್ ಬರುತ್ತೆ, ಹಸು ಸಹ ನೋಡಿರಲ್ಲ ಕೆಲವರು. ಈ ಸಿಟಿ ಲೈಫ್ ಅಲ್ಲಿ ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಹಸು ಹೆಂಗ ಹಾಲು, ಎಷ್ಟು ಗಂಟೆಗೆ ಹಾಲು ಕರೀತಾರೆ, ಏನು ಎಂತು, ಮಕ್ಳಿಗೆ ಯಾವುದೇ ರೀತಿ ಮಾಹಿತಿ ಇರಲ್ಲ ಅಲ್ವಾ. ಹಾಲು ಹೆಂಗ್ ಬರುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮಿಷಿನ್ ಇಂದ ಬರುತ್ತೆ ಅಂತ ಹೇಳೋ ಸಾಧ್ಯತೆನೂ ಇರುತ್ತೆ. ಹಂಗಾಗಿ ನಾವು ನೇರವಾಗಿ ಎಲ್ಲ ವಿವರವಾಗಿ ಯಾಕೆ ತೋರಿಸ್ತಾ ಇದೀವಿ ಅಂತಂದ್ರೆ, ಇವನ್ನೆಲ್ಲ ತೋರಿಸ್ಲಿಲ್ಲ ಅಂದ್ರೆ ಹಾಲಿನ ಮಹತ್ವನೇ ಗೊತ್ತಾಗಲ್ಲ. ಬೆಳಿಗ್ಗೆ ಎದ್ದು ಹಾಲು ತಂದ್ಬಿಡ್ತೀವಿ, ಟೀ ಕುಡಿದು ಬಿಡ್ತೀವಿ, ಆಮೇಲೆ ಕಮೆಂಟು ಮಾಡ್ಬಿಡ್ತೀವಿ. ಈಸಿ ಅಲ್ವಾ, ನಮ್ಮ ಕೈಗೆ ಸಿಕ್ಕಿದೆ. ಇಲ್ಲಿದೇನು ಗೊತ್ತಿಲ್ಲದೆ ಕಮೆಂಟ್ ಮಾಡೋಕೆ ಕೂಡ ತುಂಬಾ ಜನ ಇರ್ತಾರೆ. ಹಾಗಾಗಿ ನನಗಂತೂ ಭಾಳ
ಗ್ರೇಟು ಹೆಮ್ಮೆ ಅಂತ ಅನಿಸ್ತಾ ಇರೋದು ಯಾಕೆ ಅಂತಂದ್ರೆ ಇಲ್ಲಿ ಇಷ್ಟು ಜನ ಸೇರಿ 900ಕ್ಕೂ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್. ಮತ್ತೆ ಇನ್ನೊಂದು ಸರ್, ಈ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಲ್ಗೆ ಕೆಮಿಕಲ್ ಯೂಸ್ ಮಾಡಿ ಹಾಲು ತಯಾರಿಸ್ತಾರೆ. ಈ ಸಿಟಿಲಿ ಇದೆ ಬೆಂಗಳೂರು ಡೈರಿ, ಎಲ್ಲಿಂದ ಬರುತ್ತೆ ಹಾಲು ಅಂತ. ಇಲ್ಲಿ ನಮ್ಮ ಎಷ್ಟು ಕೋಟಿಗಟ್ಟಲೆ ಏನು ಪೋರರ್ಸ್ ಇದಾರಲ್ಲ, ಅವ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಇರಲ್ಲ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹಾಲು ಹಾಕ್ತಿದ್ದಾರೆ, ಎಲ್ಲೆಲ್ಲಿದೆ, ನಮ್ಮ ಜಿಲ್ಲೆ ವ್ಯಾಪ್ತಿ ಎಷ್ಟಿದೆ ಅಂತಾನೂ ಸಹ ಅವ್ರಿಗೆ ಗೊತ್ತಿಲ್ಲ. ಸಿಂಪಲ್ ಆಗಿ ಒಂದು ಕಮೆಂಟ್ ಮಾಡ್ತಾರೆ, ಅದಕ್ಕೆ 10 ಕಮೆಂಟ್ ಬೇರೆಯವರಿಂದ ಬೇರೆ ತರ ಬರುತ್ತೆ. ಈ ತರ ಎಲ್ಲ ಅಪಪ್ರಚಾರ ಮಾಡ್ತಾರೆ. 25 ಲಕ್ಷಕ್ಕೂ ಹೆಚ್ಚು ರೈತರು ಹೌದು ಹೌದು ಹೌದು. ಸೊ ಅಷ್ಟು ಪಾಪ ಅವ್ರ ಶ್ರಮ, ಅವ್ರ ಪರಿಶ್ರಮಕ್ಕೆ ನಮ್ಮದೊಂದು ಸಣ್ಣ ಸೇವೆ. ಅಲ್ಲ, ದೊಡ್ಡ ಗ್ರೇಟ್ ಸೇವೆ. ಯಾಕಂದ್ರೆ 18,000ಕ್ಕೂ ಹೆಚ್ಚು ಸಂಘಗಳಿದೆ ಅಲ್ವಾ, 16 ಹಾಲು ಒಕ್ಕೂಟ, 18,000ಕ್ಕೂ ಹೆಚ್ಚು ಸಂಘಗಳು, 25 ಲಕ್ಷಕ್ಕೂ ಹೆಚ್ಚು ರೈತರು ಸೇರಿ ನಮಗ ಹಾಲು ತಂದು ಕೊಡ್ತಾ ಇದ್ದಾರೆ. ಹಾಲು ಅಂದ್ರೆ ಅಮೃತ ಅಂತ ಹೇಳ್ತೀವಿ. ನಾವೇನ್ ಅನ್ಕೊಂಡಿದ್ವಿ, ಹಾಲು ಅಂದ್ರೆ ಸುಮ್ಮನೆ SNF ಫ್ಯಾಟು ಅಲ್ಲ, ಇಷ್ಟು ಗುಣಗಳು ಇರುತ್ತೆ ಅಂತಾನೂ ಗೊತ್ತಿಲ್ಲ. ಹಾಗಾಗಿ ಹಾಲು ಅಮೃತ ಅಲ್ವಾ. ಓಕೆ, ಈಗ ನೆಕ್ಸ್ಟ್ ಏನು ತೋರಿಸ್ತೀರಿ? CCR ಹೆಂಗೆ ಪ್ರೋಸೆಸ್ ಆಗುತ್ತೆ ಹಾಲು ನೆಕ್ಸ್ಟ್ ಅಂತ. ಓಕೆ, ಥ್ಯಾಂಕ್ ಯು.